75 ವರ್ಷದ ಅಜ್ಜನಲ್ಲೂ ಡಯಾಬಿಟಿಸ್ ರಿವರ್ಸಲ್ ಮಾಡಿದ್ದೀವಿ. 28-30 ಮದುವೆ ಆಗಿರಲ್ಲ. ಸೊ ಅಂಥವರಲ್ಲೂ ಕೂಡ ನಾವು ಡಯಾಬಿಟಿಸನ್ನು ರಿವರ್ಸ್ ಮಾಡಿದ್ದೀವಿ. ಟೈಪ್ 2 ಡಯಾಬಿಟಿಸ್ ಇದೆ ಅಂತಂದ್ಬಿಟ್ರೆ ಖಂಡಿತವಾಗ್ಲೂ ಅದನ್ನು 100% ರಿವರ್ಸ್ ಮಾಡ್ಬೋದು. ಫಸ್ಟು ಡಯಾಬಿಟಿಸ್ ಯಾಕೆ ಬಂತು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಬಂತು ನನಗೆ ಫಿಸಿಕಲ್ ಆಕ್ಟಿವಿಟಿ ಸ್ವಲ್ಪ ಮುಖ್ಯ. ಎಲ್ಲವನ್ನೂ ತಿನ್ನೋದು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ. ನಿಜ ಡಯಾಬಿಟಿಸ್ ರಿವರ್ಸ್ ಆಗುತ್ತಾ ಸರ್? ತುಂಬ ಜನ ನಂಬೋದೇ ಇಲ್ಲ. ನನಗೆ ಗೊತ್ತಾಗುತ್ತೆ ಅಂತವನ್ನು ಆ ಒಂದು ಉಡಾಫೆಯಲ್ಲಿ ಹೋಗಬೇಡಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಬೇರೆ ಕಡೆಯಿಂದ ಕೊಡಿಸ್ತಾ ಇದೆ, ಅದಷ್ಟು ಕ್ಯೂರ್ ಆಗಿರಲಿಲ್ಲ. ಇಲ್ಲಿ ಬಂದಮೇಲೆ ಓಕೆ ಮೇಡಮ್ ಚೆನ್ನಾಗಿದ್ದಾರೆ, ರುಚಿ ಗುಡ್, ಬಂದು ನೋಡಿ, ಒನ್ ಟೈಮ್ ಪ್ರಯತ್ನ ಮಾಡಿ. ವರ್ಲ್ಡ್ ಡಯಾಬಿಟೀಸ್ ಡೇ ಪ್ರಯುಕ್ತ ನಾನಿದ್ದೀನಿ ಗುರುಜಿ ದಿ ಆಯುರ್ವೇದಿಸಮ್ನಲ್ಲಿ. ಹಾಗೆ ಈ ಡಯಾಬಿಟೀಸ್ ಅನ್ನೋದು ರಿವರ್ಸ್ ಮಾಡ್ಬೋದಾ ಅನ್ನೋದೇ ನನಗೊಂದು ಪ್ರಶ್ನೆ ಆಗಿತ್ತು. ಇಲ್ಲಿ ಎಷ್ಟೊಂದು ಜನ ನೋಡಿ ಅಬ್ಬಾ ಇದು ರಿವರ್ಸ್ ಆಗ್ತಿದೆ, ಇದು ಆ್ಯಕ್ಚುಲಿ ಟ್ರೂತ್ ಅನಿಸ್ತದೆ. ಬಟ್ ಈ ರಿವರ್ಸ್ ಆಗಬೇಕು ಅನ್ನೋರಿಗೆ ಏನಾದರೂ ಬಾರ್ ಇದೆಯಾ, ಏಜ್ ಬಾರ್ ಇದೆಯಾ, ಏನು ಕತೆ ಅದನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಪ್ರಶಾಂತ್ ಇದ್ದಾರೆ. ಹಾಯ್ ಸರ್. ಸರ್ ರಿವರ್ಸ್ ಮಾಡ್ಬೇಕಂದ್ರೆ ಏನಾದರೂ ಏಜ್ ಬಾರ್ ಇರುತ್ತೆ ಸರ್? ಇಲ್ಲ ಇಷ್ಟು ವರ್ಷ ಇದ್ದರೆ ಮಾತ್ರ ಮಾಡೋಕ್ಕಾಗುತ್ತೆ ಮೇಡಮ್, ಇಲ್ಲ ಈ ನಿಮಗೆ ಆಗೋಗ್ಬಿಟ್ಟಿದೆ ತುಂಬ ವರ್ಷದಿಂದ ಇದ್ರೆ ಯು ಹ್ಯಾವ್ ಟು ಸಫರ್ ಅನ್ನೋದೇನಾದರೂ ಇದೆಯಾ? ಇಲ್ಲ, ಇನ್ಫ್ಯಾಕ್ಟ್ ನಾವು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಶುರು ಮಾಡಿದಾಗ ಏನು ಅಂದ್ಕೊಂಡಿದ್ವಿ ಅಂದರೆ ವಿ ಥಾಟ್ ಲಾಟ್ ಆಫ್ ಯಂಗ್ಸ್ಟರ್ಸ್ ವುಡ್ ಕಮ್ ರನ್ನಿಂಗ್ ಅಂತ ಹೇಳ್ಬಿಟ್ಟು. ಬಟ್ ರಿವರ್ಸ್ ಟ್ರೆಂಡ್ ನೋಡ್ತೀವಿ. ಲಾಟ್ ಆಫ್ ಓಲ್ಡ್ ಏಜ್ ಪೀಪಲ್ 70-75 ವರ್ಷ ಆಗಿರ್ತದೆ. 75 ವರ್ಷದಲ್ಲಿ ಸಾಕೆ ಜೀವನ ಅದರಲ್ಲಿ ಕೆಲವರು ಇರ್ತಾರೆ, ಇನ್ನೂ ಕೆಲವರು ತುಂಬ ಹೈ ಲೈಫ್ ಸ್ಪಿರಿಟ್ ಇರ್ತದೆ. ಅವ್ರೇನು ಮಾಡ್ತಾರೆ, 75 ವರ್ಷ ಆದರೂ ಕೂಡ ನಾನು ಡಯಾಬಿಟಿಸ್ ರಿವರ್ಸಲ್ ಮಾಡಿಕೊಂಡು ನೆಕ್ಸ್ಟ್ 5 ವರ್ಷ ಇರಲಿ ಹೆಲ್ದಿಯಾಗಿರಬೇಕು ಅನ್ನೋದು ಕೂಡ ಕೆಲವೊಂದು ಚಾಯ್ಸ್ ಅನ್ನೋದು ಕೆಲವರು ಮಾಡ್ತಾರೆ. ಸೊ ಹೀಗಾಗಿ ದೆರ್ ಈಸ್ ನೋ ಏಜ್ ಲಿಮಿಟ್. 75 ವರ್ಷದ ಅಜ್ಜನಲ್ಲೂ ಡಯಾಬಿಟಿಸ್ ರಿವರ್ಸಲ್ ಮಾಡಿದ್ದೀವಿ. ಸುಮಾರು ಜನ ಯಂಗ್ಸ್ಟರ್ಸ್ ಬರ್ತಾರೆ, 28-30 ಮದುವೆ ಆಗಿರಲ್ಲ. ಸೊ ಅಂಥವರಲ್ಲೂ ಕೂಡ ನಾವು ಡಯಾಬಿಟಿಸನ್ನು ರಿವರ್ಸ್ ಮಾಡಿದ್ದೀವಿ. ಇನ್ನು ಕೆಲವರು ಮಕ್ಕಳು ಮರಿಯಾಗಿ 45ರಲ್ಲಿ ಸೆಟ್ಲ್ ಆಗ್ತಿರ್ತಾರೆ, ಟೀಕೆ ಎಲ್ಲ ಆಗಿದೆ, ನಾನು ಆರಾಮಾಗಿರ್ತೀನಿ, ಡಯಾಬಿಟಿಸ್ ಇದ್ರೂ ಇರಲಿ ಅಂತನೋರು ಕೂಡ ಆವಾಗ ಎಚ್ಚೆತ್ಕೊಂಡು ಫ್ರೀ ಇದೆ, ಇವಾಗ ನನ್ನ ಜೀವನ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವರಲ್ಲೂ ಕೂಡ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡಿದ್ದೀವಿ. ಸೊ ಏಜ್ ಲಿಮಿಟೇಷನ್ಸ್ ಯಾವುದೇ ಇಲ್ಲ, ಮತ್ತು ಕಾಂಪ್ಲಿಕೇಶನ್ ಲಿಮಿಟೇಷನ್ಸ್ ಇಲ್ಲ. ಅಂದರೆ ಕೆಲವರು ದಿನಕ್ಕೆ ಬೆಳಗ್ಗೆ 22 ಯೂನಿಟ್ಸು, ಮಧ್ಯಾಹ್ನ 22 ಯೂನಿಟ್ಸು, ರಾತ್ರಿ 22 ಯೂನಿಟ್ಸ್ ಇನ್ಸುಲಿನ್ ತೊಗೊಳ್ಳೋರು ಡಯಾಬಿಟಿಸ್ ರಿವರ್ಸಲ್ ಮಾಡಿದ್ದೀವಿ. ಎಕ್ಸ್ಟ್ರೀಮ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಆಗಿ ಕೆಲವೊಬ್ಬರಿಗೆ ಆ್ಯಂಪ್ಯುಟೇಷನ್ ಹೋಗಿರ್ತಾರೆ, ಇನ್ನು ಕೆಲವರು ಡಯಾಲಿಸಿಸಲ್ಲೇ ಇರ್ತಾರೆ, ಇನ್ನು ಕೆಲವರು ಬ್ಲರ್ ವಿಷನ್ ಆಗಿರ್ತದೆ, ಇನ್ನು ಕೆಲವರಿಗೆ ಎದ್ದೇಳಬೇಕೇ ಅನಿಸಲ್ಲ, ಅಷ್ಟು ಸುಸ್ತಾಗಿರುತ್ತೆ ಇನ್ಸುಲಿನ್ ತೊಗೊಂಡು. ಹೀಗಾಗಿ ಅಂಥ ಎಲ್ಲ ಕೇಸಸಲ್ಲೂ ಕೂಡ ನಾವು ಡಯಾಬಿಟಿಸ್ನ ರಿವರ್ಸ್ ಮಾಡಿದ್ದೀವಿ. ಸೊ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ನಿಮಗೆ ಟೈಪ್ 2 ಡಯಾಬಿಟಿಸ್ ಇದೆ ಅಂತಂದ್ಬಿಟ್ರೆ ಖಂಡಿತವಾಗ್ಲೂ ಅದನ್ನು 100% ರಿವರ್ಸ್ ಮಾಡ್ಬೋದು. ಒಂದು ಫ್ಯೂ ಡೇಸ್ ಆ ಕಡೆ ಆಗ್ಬೋದು. ಪ್ರೀ ಡಯಾಬಿಟಿಕ್ ಇದ್ದರೆ ಕೇವಲ 2 ಮಂತ್ಸಲ್ಲಿ ಡಯಾಬಿಟಿಸ್ ರಿವರ್ಸಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು ಯಾರಾದರೂ ಟ್ಯಾಬ್ಲೆಟ್ಸ್ ತೊಗೊಳ್ತೀರಿ, ಇನ್ಸುಲಿನ್ ತೊಗೊಳ್ತೀರಿ, ಮ್ಯಾಕ್ಸಿಮಮ್ 6 ಮಂತ್ಸಲ್ಲಿ ಅವ್ರ ಡಯಾಬಿಟಿಸನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ರಿವರ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರಿವರ್ಸ್ ಮಾಡೋಕ್ಕಿಂತ ಮುಂಚೆ ನನ್ನ ಜೀವನ ಟ್ಯಾಬ್ಲೆಟ್ಸ್ ಜೊತೆ ಇತ್ತು, ರಿವರ್ಸ್ ಮಾಡ್ಕೊಂಡ್ಮೇಲೆ ನನ್ನ ಜೀವನ ಡಯಟ್ ಜೊತೆ ಇದೇ ತಿನ್ನಬೇಕು, ಈ ಪದಾರ್ಥ ತಿನ್ನೋ ಹೋಗಿಲ್ಲ, ಈ ಥರದ್ದೇನಾದ್ರು ರೆಸ್ಟ್ರಿಕ್ಷನ್ ಇರುತ್ತಾ? ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸರ್ ಏನು ಸರ್ ಇದಕ್ಕೆ ಆನ್ಸರು? ನಿಮಗೆ ಡಯಾಬಿಟಿಸ್ ಬಂದಾಗ ನಿಮ್ಮ ಫೇವರೇಟ್ ಸ್ವೀಟ್ ಜಾಮೂನ್ ಆಗಿದ್ದರೆ ನನ್ನ ಫೇವರೇಟ್ ಸ್ವೀಟ್ ಜಾಮೂನ್, ರೈಟ್? ನಿಮಗೆ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ, ಜಾಮೂನ್ ತಿಂತಾಯಿದ್ರಿ. ಡಯಾಬಿಟಿಸ್ ಬಂದಮೇಲೆ ಜಾಮೂನ್ ತಿನ್ನೋದು ನಿಲ್ಲಿಸಿದ್ರಿ. ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ ಇಫ್ ಯುವರ್ ಫೇವರೇಟ್ ಸ್ವೀಟ್ ಈ ಜಾಮೂನ್, ಗೋ ಬ್ಯಾಕ್ ಆ್ಯಂಡ್ ಈಟ್ ದಿ ಜಾಮೂನ್, ಎಕ್ಸ್ಪೀರಿಯನ್ಸ್ ಇಟ್ ವಿತೌಟ್ ಎನಿ ಮೆಂಟಲ್ ಗಿಲ್ಟ್. ಬೇಡ, ಅಪರಾಧ ಮುಕ್ತ ಭಾವನೆಯಿಂದ ನಿಮಗೆ ಇಷ್ಟವಾದ ಪದಾರ್ಥಗಳನ್ನು ನೀವು ತಿನ್ಬೋದು. ಕೆಲವರಿಗೆ ಒಬ್ಬಟ್ಟು ತಿನ್ಬೇಕು ಅನಿಸುತ್ತೆ, ಒಬ್ಬಟ್ಟು ತಿಂತಾರೆ. ತುಂಬ ಜನ ಹೇಳ್ತಾರೆ, ನಾನು 6 ಮ್ಯಾಂಗೋ ತಿಂದೆ, ನಾನು 2 ಬಟ್ಲು ಪಾಯಸ ಕುಡಿದೆ, ನಾನು 4 ಲಡ್ಡು ತಿಂದೆ ದೀಪಾವಳಿಗೆ. ರಿವರ್ಸ್ ಆಗಿರೋ ಕಥೆಗಳು. ಮೇಡಮ್ ನಾನು 4 ಲಡ್ಡು ತಿಂದಿದ್ದೀನಿ, 5 ಲಡ್ಡು ತಿಂದಿದ್ದೀನಿ ಒಂದು ದಿವಸದಲ್ಲಿ, ನನಗೆ ಶುಗರ್ ಜಾಸ್ತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಲೀವ್ ಎವ್ರಿಥಿಂಗ್ ಅಸೈಡ್. ಸೊ ಏನು ಅಂತಂದರೆ ರಿವರ್ಸ್ ಆದಮೇಲೆ ಫಸ್ಟು ಡಯಾಬಿಟಿಸ್ ಯಾಕೆ ಬಂತು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಬಂತು ನನಗೆ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಇವಾಗಿನ ಕಾಲದಲ್ಲಿ. ಹಿಂದೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿತ್ತು, ಹಿಂಗಾಗಿ ಅದಕ್ಕೆ ಬರೀ ಶ್ರೀಮಂತರಿಗೆ ಬರ್ತಿತ್ತು ಅಂತ ಹೇಳ್ತಿದ್ರು. ಇವಾಗ ಬಡವಾಗಲಿ ಶ್ರೀಮಂತರಾಗಿ ಎಲ್ಲರೂ ಕೂತ್ಕೊಂಡೇ ಕೆಲಸ ಮಾಡೋದು, ಯಾರಿಗೂ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಹೀಗಾಗಿ ದಯವಿಟ್ಟು ರಿವರ್ಸಲ್ ಆದಮೇಲೆ 1 or 2 ಥಿಂಗ್ಸ್ ಏನಪ್ಪ ಅಂತಂದರೆ, ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿತ್ತು, ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಮುಖ್ಯ. ಸೊ ದಿನ ಒಂದು ಅರ್ಧ ಗಂಟೆ ಬ್ರಿಸ್ಕ್ ವಾಕೋ, ಏನು ಇಟ್ ಇಸ್ ನಾಟ್ ಎ ಬಿಗ್ ಆಸ್ಕ್. ರಿವರ್ಸಲ್ ಆದಮೇಲೆ ಕೂಡ ಇದೊಂದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಇನ್ನೊಂದು, ಸುಮಾರು ಜನರಿಗೆ ಇದೊಂದು ಈ ವಿಷಯದ ಬಗ್ಗೆ ಅರಿವಿರಲ್ಲ. ಏನಂತಂದರೆ ಸಾಯಂಕಾಲ ಆಗ್ತಾ ಹೋದಂಗೆ ನಮ್ಮ ಒಂದು ಸಾಯಂಕಾಲದಾಗ ಏನಾಗುತ್ತೆ, ನಮ್ಮ ಮೆಟಬಾಲಿಕ್ಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲವನ್ನೂ ತಿನ್ನೋದು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ. ಸೊ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಕೆಲಸದ ಒತ್ತಡದಿಂದ ಬೆಳಿಗ್ಗೆ ರಶಲ್ಲಿ ತಿಂಡಿ ತಿಂತಾರೆ, ಮಧ್ಯಾಹ್ನ ಆಚೆ ಊಟ ಮಾಡ್ತಾರೆ. ಹೀಗಾಗಿ ರಾತ್ರಿ ಒಂದು ಊಟ ಮಾತ್ರ ಮನೇಲಿರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಾರ್ಸಕ್ಕೆ ನೋಡ್ಬಿಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ರಾತ್ರಿಗೆ ಜಾಸ್ತಿ ತಿಂದಷ್ಟು ಏನಾಗುತ್ತೆ, ನಿಮಗೆ ಸಮಸ್ಯೆಗಳು ಶುರು ಆಗ್ತಾ ಹೋಗ್ತವೆ. ಈ ಡಯಾಬಿಟಿಸ್ ಅನ್ನೋದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಕೂಡ, ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಮೆಟಬಾಲಿಕ್ ರೇಟ್ ಕಡಿಮೆ ಆಗಿರುತ್ತೆ. ಅದರಲ್ಲಿ ನೀವು ಜಾಸ್ತಿ ಊಟ ಮಾಡೋದು ರಾತ್ರಿ ಆ ಥರದನ್ನ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕು. ನಿಮಗೆ ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ ಕೂಡ ಈ ಒಂದು ಕೆಲವೊಂದು
ಲೈಫ್ ಸ್ಟೈಲ್ ಚೇಂಜಸ್ ಏನಿದೆಯಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಹೊರತಾಗಿ ನಿಮ್ಮ ಫೇವ್ರೇಟ್ ಫುಡ್ ಏನಾದರೂ ಇದ್ದರೆ ಅದನ್ನು ಅಪರಾಧ ಮುಕ್ತ ಭಾವನೆಯಿಂದ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಡಯಾಬಿಟೀಸ್ ರಿವರ್ಸ್ ಆಗುತ್ತಾ ಸರ್? ತುಂಬ ಜನ ನಂಬೋದೇ ಇಲ್ಲ. ಸಿಂಪಲ್ ಕ್ವಶನ್ ಕೇಳ್ತೀನಿ. ಎವಿಡೆನ್ಸ್ ಏನು ಬೇಕು ನಿಮಗೆ? ಡಯಾಬಿಟಿಸ್ ಇದೆ ಅಂತಂದರೆ ನಿಮ್ಮ HbA1c ಇಟ್ ಶುಡ್ ಶೂಟ್ ಅಪ್ ಬಿಯಾಂಡ್ 6.5. ನಾರ್ಮಲ್ HbA1c ಬಂದುಬಿಟ್ಟು 6.5ಗಿಂತ ಬಿಲೋ ಇರಬೇಕು ಹೆಲ್ದಿ ವ್ಯಕ್ತಿಗಳಲ್ಲಿ. ಸೊ ಹೀಗಾಗಿ ಡಯಾಬಿಟಿಸ್ ವ್ಯವಸ್ಥೆ ಆದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಸುಮಾರು ಜನ ಪೇಷಂಟ್ಸ್ ಇದ್ದಾರೆ, ಅವರ HbA1c ಲೆವೆಲ್ ಆಫ್ಟರ್ 6 ಮಂತ್ಸ್ ಆಫ್ ಟ್ರೀಟ್ಮೆಂಟ್ 5.8 ಬರುತ್ತೆ. 1 ವರ್ಷ ಆದಮೇಲೆ ಕೂಡ ಚೆಕ್ ಮಾಡಿದ್ರೆ HbA1c 5.8 ಇದೆ. 2 ವರ್ಷ ಆದಮೇಲೆ ಕೆಲವರು ಚೆಕ್ ಮಾಡಿದ್ರೆ HbA1c 5.8 ಇದೆ. ಅವರು ಮನೇಲಿ ಹೋಗ್ಬಿಟ್ಟು ಬೇಕಾಗಿರೋ ಸ್ವೀಟ್ಸ್ ತಿಂದರೂ ಕೂಡ HbA1c 5.8 ಇದೆ. ಶುಗರ್ ಲೆವೆಲ್ ನಾರ್ಮಲ್ ಇದೆ. ಅವ್ರು ಬೇಕಾಗಿರುತ್ತೆ ಸ್ವೀಟ್ಸು ಫುಡ್ಡು ಎಲ್ಲವನ್ನ, ಕೆಲವರು ನಾನ್ ವೆಜ್ ಪ್ರಿಯರ್ ಇರ್ತಾರೆ, ಕೆಲವರು ಆಲ್ಕೋಹಾಲ್ ಪ್ರಿಯರ್ ಇರ್ತಾರೆ. ಅವರೆಲ್ಲ ಅವರು ಬೇಕಾಗಿದ್ದಂಥ ಫುಡ್ ತಿಂದಾಗಲೂ ಕೂಡ ಅವರ ಶುಗರ್ ಲೆವೆಲ್ ನಾರ್ಮಲಲ್ಲೇ ಇದೆ. 1 ವರ್ಷ 2 ವರ್ಷ ಆದಮೇಲೆ ಕೂಡ ರಿವರ್ಸ್ ಆದಮೇಲೆ. ಸೊ ತುಂಬ ಜನರಿಗೆ ಏನಿದೆ ಡಯಾಬಿಟಿಸ್ ಬಂತು ಅಂದರೆ ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಳ್ಬೇಕು. ಈ ಒಂದೊಂದು ರಾಂಗ್ ಇನ್ಫಾರ್ಮೇಷನಲ್ಲಿ ಸ್ಟ್ರಾಂಗಾಗಿ ಕೂತ್ಕೊಂಡ್ಬಿಟ್ಟಿದೆ. ಆ ಇನ್ಫಾರ್ಮೇಷನ್ ಮೊದಲು ತಲೆಯಿಂದ ತೆಗೆದುಬಿಸಾಕಬೇಕು. ಡಯಾಬಿಟಿಸನ್ನು ರಿವರ್ಸ್ ಮಾಡ್ಬೋದು. ಅದಕ್ಕೆ ಹೇಳಿದ್ದು ವಿ ಶುಡ್ ಥಿಂಕ್ ಈ ಒಂದು ವರ್ಲ್ಡ್ ಡಯಾಬಿಟಿಸ್ ಡೇ ನಾವು ಮ್ಯಾನೇಜ್ಮೆಂಟ್ಗಿಂತ ಮುಂದೆ ಹೋಗಿ ಅದನ್ನು ಹೇಗೆ ರಿವರ್ಸ್ ಮಾಡೋದು, ಬರೀ ಡಯಾಬಿಟಿಸ್ನ ಮ್ಯಾನೇಜ್ ಮಾಡೋದು ಬೇಡ, ಅದನ್ನು ರಿವರ್ಸ್ ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಗೆಲ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸೋಣ. ಅದು ಸಾಧ್ಯವಿದೆ. ಸುಮಾರು ದಿನಕ್ಕೆ 100 ಜನ ಅದೇ ಹೋಪ್ಸ್ ಇಟ್ಕೊಂಡು ಬರ್ತಾರೆ. ಸುಮಾರು ದಿನಕ್ಕೆ 100 ಆ ಸಕ್ಸಸ್ ಸ್ಟೋರಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಡಯಾಬಿಟೀಸ್ನಲ್ಲಿ ಟೈಪ್ 1 ಟೈಪ್ 2 ಅಂತಿರುತ್ತೆ. ಈ ಎರಡೂ ಕೂಡ ರಿವರ್ಸ್ ಮಾಡಬಹುದಾ? ಸೊ ಸಕ್ಸಸ್ ರೇಟ್ ಯಾವುದ್ರಲ್ಲಿ ಜಾಸ್ತಿ ಇದೆ, ಏನು ಕತೆ? ಮುಖ್ಯವಾಗಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ 90% ಆಫ್ ಪಾಪ್ಯುಲೇಷನಲ್ಲಿ ಟೈಪ್ 2 ಡಯಾಬಿಟಿಸ್ ಇದೆ, 10% ಆಫ್ ಪಾಪ್ಯುಲೇಷನಲ್ಲಿ ಟೈಪ್ 1 ಡಯಾಬಿಟಿಸ್ ಇದೆ. ಗುಡಿಚಿ ಏರಿಯಾದಲ್ಲಿ ಸದ್ಯಕ್ಕೆ ಏನು ಪ್ರಾಮಿಸ್ ಮಾಡ್ತಿದ್ದೀವಿ ಅಂತಂದರೆ, ಯಾಕಂದರೆ 90% ಆಫ್ ಪಾಪ್ಯುಲೇಷನ್ ಅವರೇ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಅದನ್ನು ನಾವು ಸಕ್ಸಸ್ಫುಲಿ ಮಾಸ್ಟರ್ ಮಾಡಿದ್ವಿ, ಹೌ ಟು ರಿವರ್ಸ್ ಇಟ್ ಅಂದ್ಬಿಟ್ಟು 90% ಈ ಎಲ್ಲ ಕೇಸಸಲ್ಲಿ ನಾವು ಟೈಪ್ 2 ಡಯಾಬಿಟಿಸನ್ನು ಖಂಡಿತವಾಗಿ ರಿವರ್ಸ್ ಮಾಡಿದ್ವಿ. ಇಟ್ ಇಸ್ ಆಲ್ಸೋ ಇನ್ಸುಲಿನ್ ಡಿಪೆಂಡೆಂಟ್ ಅನ್ನೋದಂದರೆ, ಈ ಟೈಪ್ 1 ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತಾರೆ. ಏನಾಗುತ್ತೆ, ನಮ್ಮ ಬಾಡೀಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದೇ ನಿಂತು ಹೋಗಿರುತ್ತೆ. ಕೆಲವರಿಗೆ ಜೆನೆಟಿಕ್ ಅಂತ ಹೇಳ್ಬೋದು, ಕೆಲವರಿಗೆ ಸುಮಾರು ರೀಸನ್ಗಳಿಂದ ಈ ಒಂದು ಕಂಪ್ಲೀಟ್ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದು ನಿಂತಿರುತ್ತೆ ಟೈಪ್ 1ಅಲ್ಲಿ. ಟೈಪ್ 2ದಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಕ್ವಾಲಿಟಿ ಸ್ವಲ್ಪ ಇಂಪೇರ್ ಆಗಿರುತ್ತೆ, ಅಥವಾ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗಿರುತ್ತೆ, ಅಥವಾ ನಮ್ಮ ಸೆಲ್ಗಳು ಇನ್ಸುಲಿನ್ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತವೆ. ಇದನ್ನು ನಾವು ಟೈಪ್ 2 ಡಯಾಬಿಟಿಸನ್ನು ಖಂಡಿತವಾಗಲೇ ರಿವರ್ಸ್ ಮಾಡ್ತೀವಿ. ಈ ಟೈಪ್ 1ಅಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಕೇಸಸಲ್ಲಿ ವಿ ಹ್ಯಾವ್ ಸೀನ್ ಅರ್ಲಿ ಸಕ್ಸಸಸ್. 1 or 2 ಕೇಸಸಲ್ಲಿ ಡಯಾಬಿಟಿಸ್ ರಿವರ್ಸ್ ಆಗಿದೆ. ಸಿನ್ಸ್ ಪಾಪ್ಯುಲೇಷನ್ ಈಸ್ ಲೆಸ್, ನಮಗೆ ಒಂದು ಕೇಸಸ್ ಕೂಡ ಕಡಿಮೆ ಸಿಗ್ತವೆ. ಹೀಗಾಗಿ ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ವಿ ಕ್ಯಾನ್ ಸಿ ಬ್ರೈಟರ್ ಫ್ಯೂಚರ್ ಈವನ್ ಫಾರ್ ಟೈಪ್ 1 ಡಯಾಬಿಟಿಸ್ ಇನ್ ದಿ ಕಮಿಂಗ್ ಇಯರ್. ಮೇ ಬಿ ಈ ಪ್ರಶ್ನೆ ನೆಕ್ಸ್ಟ್ ಇಯರ್ ಕೇಳಿದರೆ ನಾನು ಖಂಡಿತವಾಗಿ ಹೇಳ್ಬೋದೇನೋ, ಬಟ್ ಸದ್ಯಕ್ಕೆ ಟೈಪ್ 2 ಡಯಾಬಿಟಿಸನ್ನು 100% ಆಗಿ ರಿವರ್ಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಹಾಯ್ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಸರ್ ತಮ್ಮ ಹೆಸರು? ಶಿವು ಅಂತ. ಎಲ್ಲಿಂದ ಬರ್ತಿರೋದು? ಕನಕಪುರದಿಂದ ಮೇಡಮ್. ಸರ್ ಈ ಒಂದು ದಿನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಾವು ಟ್ರೀಟ್ಮೆಂಟ್ ತಗೋತಿದ್ದೀರಾ? ಇಲ್ಲ, ನಮ್ಮ ಬಾವರ್ ಕೊಡಿಸ್ತಾ ಇದ್ದೀನಿ. ಸೊ ಅವರು ಲಾಸ್ಟ್ ಮಂತು 2 ಮಂತು ಇಂದ ನಾವು ಮೆಡಿಸಿನ್ ಕೊಡಿಸ್ತಾ ಇದ್ದೀನಿ. ಸೊ ಬೇರೆ ಕಡೆಯಿಂದ ಕೊಡಿಸ್ತಾ ಇದ್ದೆ, ಅದಷ್ಟು ಕ್ಯೂರ್ ಆಗಿರಲಿಲ್ಲ. ಇಲ್ಲಿ ಬಂದಮೇಲೆ ಓಕೆ ಮೇಡಮ್, ಚೆನ್ನಾಗಿದ್ದಾರೆ, ಕಂಟ್ರೋಲ್ ಬಂದಿದೆ. ಸೊ ಗುಡುಚಿ ಗುಡ್, ಆರಾಮಿದ್ದಾರೆ. ಈಗ ಆಲ್ಮೋಸ್ಟು ಲಾಸ್ಟ್ ಮಂತ್ ಬಂದಾಗ 123 ಇತ್ತು. ಈಗ ಲಾಸ್ಟ್ ಟೈಮ್ ಬಂದಾಗ 79 ಬಂದಿದೆ, 97 ಬಂದಿದೆ. ಸೂಪರ್ ಖುಷಿಯಲ್ಲಿ ಇದ್ದೀರಾ ಹಾಗಾದ್ರೆ? ಖಂಡಿತ ಮೇಡಮ್, ಖಂಡಿತ. ಓಕೆ ಸರ್, ಎಷ್ಟೊಂದು ವೀಕ್ಷಕರು ಅನ್ಕೊಂಡಿರ್ತಾರೆ ಡಯಾಬಿಟಿಸ್ ಬಂದ ತಕ್ಷಣ ಇದೇನು ಕ್ಯೂರ್ ಆಗಲ್ಲ, ನನ್ನ ಮಾತ್ರೆ ಜೊತೆನೇ ಜೀವನ ಮಾಡಬೇಕು ಅಂತ. ಅಂಥವ್ರಿಗೆ ಏನಾದರೂ ಹೇಳಕ್ಕೆ? ಇಲ್ಲ ಮೇಡಮ್, ತುಂಬ ಆ ಥರ ಏನು ಇದಿಲ್ಲ. ಆಯುರ್ವೇದಿಕಲ್ಲಿ ಗುಡುಚಿ ಆಯುರ್ವೇದಿಕಲ್ಲಿ ಗುಡ್, ಬಂದು ನೋಡಿ, 1 ಟೈಮ್ ಪ್ರಯತ್ನ ಮಾಡಿ. ಸೊ ಒಳ್ಳೆ ರಿಸಲ್ಟ್ ಇದೆ, ನೈಸ್. ತಮಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಖುಷಿ ಇದೆ. ಸೊ ನೀವು ಬನ್ನಿ, ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತೀರಾ? ಖಂಡಿತ ಮೇಡಮ್. ಬೇರೆಯವರು ಬಂದು ಇಲ್ಲಿ ನೋಡಿರಿ, 1 ಟೈಮ್ ಟ್ರೈ ಮಾಡಿರಿ, ಖಂಡಿತ ಗುಡ್ ರಿಸಲ್ಟ್ ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು.